Prime Minister Modi brought us a gift, a very, very good toffee. Mallory. 5 ದೇಶಗಳ ಪ್ರವಾಸದ ಅಂತಿಮ ಹಂತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಟಲಿಯ ರಾಜಧಾನಿ ರೋಮ್ಗೆ ರೀಚ್ ಆಗಿದ್ದಾರೆ. ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮೋದಿಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ ಕೋರಿದ್ದಾರೆ. ಈ ವೇಳೆ ಗೆಳೆಯ ಪ್ರಧಾನಿ ಮೋದಿ ಜೊತೆಗಿನ ಫೋಟೋವನ್ನ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡಿರೋ ಮೆಲೋನಿ ರೋಮ್ಗೆ ಸುಸ್ವಾಗತ ನನ್ನ ಗೆಳೆಯನೇ ಅಂತ ಬರೆದುಕೊಂಡಿದ್ದಾರೆ. ಇಟಲಿ ಹಾಗೆ ಭಾರತದ ರಾಷ್ಟ್ರ ಧ್ವಜಗಳ 2 ಎಮೋಜಿಗಳನ್ನು ಬಳಸಿದ್ದಾರೆ. ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಇವರಿಬ್ಬರ ಅಂತಾರಾಷ್ಟ್ರೀಯ ಸ್ನೇಹಕ್ಕೆ ನೆಟ್ಟಿಗರು ಫಿದಾ ಆಗಿದ್ದಾರೆ. ಈ ಫೋಟೋ ರೋಮ್ನ ಮಧ್ಯಭಾಗದಲ್ಲಿರೋ ಮೂಲತಃ ಫ್ಲೇವಿಯನ್ ಆಂಫಿಥಿಯೇಟರ್ ಅಂತ ಕರೆಯಲ್ಪಡೋ ಬೃಹತ್ ಕಲ್ಲಿನ ಅಂಡಾಕಾರದ ಭವ್ಯ ರಚನೆಯಾದ ಕೊಲೋಸಿಯಂ ದೀಪಾಲಂಕಾರದಿಂದ ಕಂಗೊಳಿಸೋದನ್ನು ನೋಡಬಹುದು. ವೈರಲ್ ಆಗಿರೋ ಈ ಫೋಟೋ ಈಗಾಗಲೇ ಹೆಚ್ಚು ವೀಕ್ಷಣೆಗಳನ್ನು ಪಡೆದುಕೊಂಡಿದ್ದು ಅನೇಕ ಲೈಕ್ಸ್ ಹಾಗೆ ಸಾಕಷ್ಟು ಕಾಮೆಂಟ್ಸ್ ಕೂಡ ಬರ್ತಾ ಇದೆ. ಪ್ರಧಾನಿ ಮೋದಿ ತಮ್ಮ 5 ರಾಷ್ಟ್ರಗಳ ಪ್ರವಾಸದ ಅಂತಿಮ ಹಂತದಲ್ಲಿದ್ದಾರೆ. ಇದಕ್ಕೂ ಮುಂಚೆ ಅವರು ನಾರ್ವೆ, UAE, ನೆದರ್ಲ್ಯಾಂಡ್ಸ್ ಮತ್ತು ಸ್ವೀಡನ್ ದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಇಟಲಿಯಲ್ಲಿ ಪ್ರಧಾನಿ ಮೋದಿಯವರು ಅಧ್ಯಕ್ಷ ಸೆರ್ಗಿಯೋ ಮಟ್ಟೆರೆಲ್ಲಾ ಅವರನ್ನ ಭೇಟಿ ಮಾಡಲು ನಿರ್ಧರಿಸಿದ್ದು, ನಂತರ ಜಾರ್ಜಿಯಾ ಮೆಲೋನಿ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಮಾತುಕತೆ ನಂತರ ಭಾರತಕ್ಕೆ ವಾಪಸ್ ಮರಳಲಿದ್ದಾರೆ. ಮೋದಿ ಹಾಗೆ ಮೆಲನಿ ಭೇಟಿಯ ಸಂದರ್ಭಗಳಲ್ಲೆಲ್ಲ ಇವರಿಬ್ಬರ ಫೋಟೋಗಳು ವೈರಲ್ ಆಗುತ್ತೆ, ಜೊತೆಗೆ ಒಂದಷ್ಟು ಕುತೂಹಲವನ್ನು ಕೂಡ ಪಡೆದುಕೊಳ್ಳುತ್ತೆ. ಈ ಹಿಂದೆ ಮೋದಿ ಹಾಗೆ ಮೆಲನಿ ಭೇಟಿಯಾದ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂಥ ಸೆಲ್ಫಿ ಆಗಿರಬಹುದು, ಅದನ್ನು ಪೋಸ್ಟ್ ಮಾಡೋ ರೀತಿ ಆಗಿರಬಹುದು, ಇದೆಲ್ಲವೂ ಒಂದು ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗುತ್ತೆ, ಜೊತೆಗೆ ಮೆಚ್ಚುಗೆಗೂ ಕೂಡ ಪಾತ್ರವಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.